ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಹಾಲಿಡೇಸ್ಗೆ ಕೂರ್ಗ್ಗೆ ಟ್ರಿಪ್ ಪ್ಲಾನ್ ಮಾಡಿದೀರಾ? ಹಾಗಾದ್ರೆ ಈ ರಹಸ್ಯ ದ್ವೀಪಕ್ಕೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನ್ ನಿಮ್ಮನ್ನ ಆ ರಹಸ್ಯ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದ್ವೀಪ ಯಾವುದು, ಅದು ಎಲ್ಲಿದೆ, ಅಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಅಲ್ಲಿಗೆ ತಲುಪುವ ದಾರಿ ಯಾವುದು ಅನ್ನೋಂತ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಲೈಫ್ ಸ್ಟೈಲ್. ಕಾವೇರಿ ನಿಸರ್ಗಧಾಮ ಇದು ಮಡಿಕೇರಿಯಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿ ಇರುವಂತ ಕುಶಾಲನಗರದ ಹತ್ರ ಇದೆ. ನಾವು ಇವತ್ತು ಕುಶಾಲನಗರದ ಹತ್ರ ಇರುವಂತ ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದೀವಿ. ನಿಸರ್ಗಧಾಮದ ಒಳಗಡೆ ಹೋಗೋದಿಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ಪ್ರೈಸ್ ರೇಂಜ್ ನ ಕೂಡ ಇಲ್ಲಿ ಒಂದು ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ನಾವು ಇವಾಗ ಟಿಕೆಟ್ ನ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೋಗ್ತಿದಂಗೆ ಮೊದಲು ನಮಗೆ ಸಿಗೋದೆ ಈ ತೂಗು ಸೇತುವೆ. ಕಾವೇರಿ ನದಿಯ ಮೇಲೆ ಕಟ್ಟಿರುವಂತ ಈ ತೂಗು ಸೇತುವೆ ಮತ್ತು ಸುತ್ತಲೂ ಕಾಣುವಂತ ಈ ಅರಣ್ಯ ಪ್ರದೇಶ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸಿಟಿಯಲ್ಲಿ ಇದ್ಕೊಂಡು ದಿನ ಆಫೀಸ್ ಕೆಲಸ ಹಾಗೇನೆ ಟ್ರಾಫಿಕ್ ಜಂಜಾಟದ ಮಧ್ಯೆ ಇರೋಂತವ್ರು ಇಲ್ಲಿ ಬಂದ್ರೆ ತುಂಬಾನೇ ಒಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ಸುತ್ತಲೂ ಕಾಡಿನ ಮಧ್ಯೆ ಕಟ್ಟಿರುವಂತ ತೂಗು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ಕೆಳಗಡೆ ಕಾವೇರಿ ನದಿ ಹರಿತಾ ಇದೆ. ಹಾಗೇನೆ ಆ ನದಿಯಲ್ಲಿ ಬೋಟಿಂಗ್ ಆಕ್ಟಿವಿಟಿ ಕೂಡ ಇದೆ. ಕಾವೇರಿ ನಿಸರ್ಗಧಾಮದ ಒಳಗಡೆ ಅಂತೂ ತುಂಬಾನೇ ಆಕ್ಟಿವಿಟೀಸ್ ಗಳೆಲ್ಲ ಇರುತ್ತೆ. ನೀವು ಅಲ್ಲಿಗೆ ಹೋದಾಗ ಒಂದೊಂದು ಆಕ್ಟಿವಿಟಿಗೂ ನೀವು ಸಪರೇಟ್ ಆಗಿ ಟಿಕೆಟ್ ಗಳನ್ನ ತಗೋಬಹುದು. ನಾವು ಸ್ಟಾರ್ಟಿಂಗ್ ತಗೊಂಡಿದ್ದು ಬರೀ ಎಂಟ್ರಿ ಟಿಕೆಟ್ ಅಷ್ಟೇನೆ. ಈ ಕಾವೇರಿ ನಿಸರ್ಗಧಾಮದಲ್ಲಿ ಎಂಟ್ರಿ ಟಿಕೆಟ್ ಹಾಗೇನೆ ಆಕ್ಟಿವಿಟೀಸ್ಗೆನೆ ಬೇರೆ ಬೇರೆ ಟಿಕೆಟ್ ಗಳು ಹಾಗೇನೆ ಪ್ರೈಸಸ್ ಗಳು ಇರುತ್ತೆ. ಈಗ ನಾವು ಸೇತುವೆಯಿಂದ ಕೆಳಗಡೆ ಬಂದಿದೀವಿ. ಇಲ್ಲಿ ಬೋಟಿಂಗ್ ಇದೆ. ಬೋಟಿಂಗ್ ಆಕ್ಟಿವಿಟಿಗೆ ಅಂತ ನಾವು ಈಗ ಕೆಳಗಡೆ ಬಂದಿದೀವಿ ನದಿ ಹತ್ರ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದ್ ಜನ ಬೋಟಿಂಗ್ ಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗೆ ಒಂದಷ್ಟು ಜನ ಬೋಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹಾಗೇನೆ ಇಲ್ಲಿ ಕೆಲವೊಂದು ಮರಗಳ ಮೇಲೆ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಬೋಟಿಂಗ್ ಗೆ ಟಿಕೆಟ್ ಇಲ್ಲೇ ಕೊಡ್ತಾರೆ. ಒಬ್ರಿಗೆ 50 ರೂಪಾಯಿ ತಗೊಂತಾರೆ. ನೀವು ನೋಡ್ತಾ ಇರ್ಬೋದು ಸುತ್ತಲೂ ಕೂಡ ಕಾಡು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೇನೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ತೂಗು ಸೇತುವೆ, ಇದೇ ಸೇತುವೆಯಿಂದನೇ ನಾವು ನಡ್ಕೊಂಡ್ ಬಂದಿದ್ದು. ನಾನ್ ನಿಮ್ಗೆ ಮೊದಲು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದು ಇದೇ ಸೇತುವೆನೆ. ಇವಾಗ ನಾನ್ ನಿಮ್ಗೆ ಕೆಳಭಾಗದಿಂದ ತೋರಿಸ್ತಾ ಇದ್ದೀನಿ. ಇದೇ ಸೇತುವೆ ಮೇಲುಗಡೆಯಿಂದಾನೇ ನಾವು ನಡ್ಕೊಂಡು ಕೆಳಭಾಗಕ್ಕೆ ಬೋಟಿಂಗ್ ಹತ್ರ ಬಂದಿರೋಂತದ್ದು. ನೀವೇನಾದ್ರೂ ಕಾವೇರಿ ನಿಸರ್ಗಧಾಮಕ್ಕೆ ಬರ್ಬೇಕು ಅಂತ ಅನ್ಕೊಂಡ್ರೆ ಆದಷ್ಟು ನೀವು 10ರಿಂದ 11 ಗಂಟೆ ಒಳಗಡೆ ಬನ್ನಿ. ಅವಾಗ ಜಾಸ್ತಿ ಜನ ಇರೋದಿಲ್ಲ. ಟೂರಿಸ್ಟ್ ಗಳ ಸೇಫ್ಟಿಗೋಸ್ಕರ ಇಲ್ಲಿ ಬೋಟಿಂಗ್ ಟೈಮ್ ಅಲ್ಲಿ ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. ಹಾಗೇನೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ನದಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ಮೀನ್ಗಳಿದೆ. ಅವೆಲ್ಲದೂ ಕೂಡ ನಾವು ಬೋಟಿಂಗ್ ಮಾಡೋ ಟೈಮ್ ಅಲ್ಲಿ ನಮ್ಮ ಹತ್ರನೇ ಬರುತ್ತೆ. ಬೋಟಿಂಗ್ ಮಾಡ್ತಾ ಆ ಮೀನ್ಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಮಜವಾಗಿರುತ್ತೆ. ಬೋಟಿಂಗ್ ನಂತರ ನಮ್ಗೆ ಎದುರಾಗಿದ್ದು ಈ ದಟ್ಟವಾದಂತಹ ಬಿದಿರಿನ ಕಾಡು. ಈ ಕಾಡಿನ ಮಧ್ಯೆ ಅಲ್ಲಲ್ಲಿ ಹೋಟೆಲ್ಗಳು ಮತ್ತು ಮಸಾಲೆ ಪದಾರ್ಥಗಳ ಮಾರಾಟ ಮಳಿಗೆಗಳು ಸಹ ಇದ್ವು. ಕೂರ್ಗ್ ಅಂತಂದ್ರೇನೆ ಮಸಾಲ ಪದಾರ್ಥಗಳಿಗೆ ತುಂಬಾನೇ ಫೇಮಸ್. ಬಿದಿರಿನ ಕಾಡಿನ ಮಧ್ಯೆ ಜನಗಳಿಗೆ ಕೂತ್ಕೊಳ್ಳೋದಿಕ್ಕೆ ಅಂತ ಅಲ್ಲಲ್ಲಿ ಉತ್ತಮವಾದಂತ ಆಸನದ ವ್ಯವಸ್ಥೆ ಕೂಡ ಇತ್ತು. ಬಿದಿರಿನ ಕಾಡಿನ ಮಧ್ಯೆ ಅಲ್ಲಲ್ಲಿ ನಿರ್ಮಿಸಿದ ಈ ಮರದ ಮನೆಗಳಂತೂ ತುಂಬಾನೇ ಆಕರ್ಷಕವಾಗಿದ್ವು. ಕೊಡಗಿನ ಸಂಸ್ಕೃತಿಯನ್ನ ತಿಳಿಸುವಂತ ಈ ಕಲಾಕೃತಿಗಳಂತೂ ತುಂಬಾನೇ ಅದ್ಭುತವಾಗಿದ್ವು. ನೀವು ನೋಡ್ತಾ ಇರ್ಬೋದು ಮತ್ತೊಂದು ಕಡೆ ಇಲ್ಲಿ ಹಳ್ಳಿ ಜೀವನ ಶೈಲಿಯನ್ನ ತಿಳಿಸುವಂತ ಒಂದು ಕಲಾಕೃತಿಗಳನ್ನ ಮಾಡಿದ್ದಾರೆ. ಇದು ಹಳ್ಳಿ ಜನರ ದಿನನಿತ್ಯದ ಜೀವನ ಶೈಲಿಯನ್ನ ತಿಳಿಸುವಂತ ಒಂದು ನೈಜ ಕಲಾಕೃತಿಯನ್ನ ಇಲ್ಲಿ ನಿರ್ಮಿಸಿದ್ದಾರೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಸುತ್ತಲೂ ಕೂಡ ಬಿದಿರಿನ ಕಾಡಿದೆ. ಕಾಡಿನ ಮಧ್ಯದಲ್ಲಿ ಜನರಿಗೆ ಕೂತ್ಕೊಳ್ಳೋದಿಕ್ಕೆ ಹಾಗೆ ವಿಶ್ರಾಂತಿಯನ್ನ ಪಡೆಯೋದಿಕ್ಕೆ ಉತ್ತಮವಾದಂತ ಆಸನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀವು ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಬಂದ್ರೆ ಇಲ್ಲಿ ತುಂಬಾನೇ ಒಂದು ಒಳ್ಳೆಯ ಟೈಮ್ ನ ನೀವು ಸ್ಪೆಂಡ್ ಮಾಡಬಹುದು. ಈಗ ನೀವು ನೋಡ್ತಾ ಇರುವಂತದ್ದು ಕೊಡಗಿನ ಗೌಡ ಜನಾಂಗದ ಒಂದು ಸಾಂಪ್ರದಾಯಿಕ ಕೋಲಾಟದ ನೃತ್ಯದ ಒಂದು ಕಲಾಕೃತಿಯನ್ನ. ಈ ಒಂದು ಕಲಾಕೃತಿಯಲ್ಲಿ ಮೂಡಿ ಬಂದಿರುವಂತ ಸ್ಟ್ಯಾಚುಗಳು, ಅದಕ್ಕೆ ಹಾಕಿರುವಂತ ಒಂದು ವೇಷಭೂಷಣಗಳು ಹಾಗೂ ಅವರು ನಿಂತಿರುವಂತ ಒಂದು ಭಂಗಿ ಇದೆಲ್ಲದೂ ಕೂಡ ನೋಡಿದರೆ ನೈಜತೆಗೆ ಕನ್ನಡಿಯನ್ನ ಹಿಡಿದಂತೆಯೇ ಇದೆ. ಈ ಕಲಾಕೃತಿಗಳ ಎಲ್ಲದನ್ನು ಕೂಡ ನೋಡ್ತಾ ಮುಂದೆ ಬಂದಂತ ನಮಗೆ ಕಾಣಿಸಿದ್ದು ಬರ್ಡ್ಸ್ ಪಾರ್ಕ್. ನಾನ್ ನಿಮ್ಗೆ ಮೊದಲೇ ಹೇಳಿದ್ದೆ ಈ ಕಾವೇರಿ ನಿಸರ್ಗಧಾಮಕ್ಕೆ ಎಂಟ್ರಿ ಫೀಸ್ ಬೇರೆ ಇರುತ್ತೆ, ಹಾಗೇನೆ ಆಕ್ಟಿವಿಟೀಸ್ ಫೀಸ್ ಬೇರೆ ಇರುತ್ತೆ ಅಂತ. ಹಾಗೇನೆ ನಾವು ಇಲ್ಲಿ ಬಂದಿರುವಂತದ್ದು ಬರ್ಡ್ಸ್ ಪಾರ್ಕ್ ಗೆ. ಬರ್ಡ್ಸ್ ಪಾರ್ಕ್ ಎಂಟ್ರಿ ಫೀಸ್ 50 ರೂಪಾಯಿ ಇತ್ತು. ಈಗ ನಾವು ಟಿಕೆಟ್ ತಗೊಂಡು ಒಳಗಡೆ ಬಂದಿದೀವಿ. ಒಳಗಡೆ ಬಂದಾಗ ಮೊದಲು ನಮಗೆ ಸಾಕಷ್ಟು ಪಕ್ಷಿಗಳು ಕಾಣಿಸಿದ್ವು. ಅದರಲ್ಲಿ ತುಂಬಾ ಮುಖ್ಯವಾಗಿ ಹಾಗೇನೆ ಆಕರ್ಷಕವಾಗಿ ಕಂಡಿದ್ದು ಈ ಉಸ್ಟ್ರಾ ಪಕ್ಷಿ, ಆಸ್ಟ್ರಿಚ್ ಅಂತಾರಲ್ಲ ಅದು. ನಾವು 50 ರೂಪಾಯಿ ಟಿಕೆಟ್ ತಗೊಂಡು ಬರೀ ಉಸ್ಟ್ರಾ ಪಕ್ಷಿನ ನೋಡೋದಷ್ಟೇ ಅಲ್ಲ, ಇಲ್ಲಿ ಉಸ್ಟ್ರಾ ಪಕ್ಷಿ ಹತ್ರ ಬಂದ್ರೆ ಮತ್ತೆ 20 ರೂಪಾಯಿ ಟಿಕೆಟ್ ತಗೊಂಡು ನಾವು ಇಲ್ಲಿ ಅದಕ್ಕೆ ನೇರವಾಗಿ ಊಟ ಕೂಡ ಮಾಡಿಸಬಹುದು.
ಫುಡ್ ಅವರೇ ಕೊಡ್ತಾರೆ. ಈ ರೀತಿಯಾಗಿ ನಾವು ಒಂದು ಬಾಕ್ಸ್ ನ ಮೂಲಕ ಅದಕ್ಕೆ ನಾವು ನೇರವಾಗಿ ನಮ್ಮ ಕೈಯಿಂದನೇ ನಾವು ಅದಕ್ಕೆ ಊಟನ ಮಾಡಿಸಬಹುದು. ಈ ಬರ್ಡ್ಸ್ ಪಾರ್ಕ್ ಒಳಗೆ 100ಕ್ಕೂ ಹೆಚ್ಚು ಬಗೆಯ ವಿವಿಧ ರೀತಿಯ ಪ್ರಾಣಿ ಹಾಗೆ ಪಕ್ಷಿಗಳು ಇವೆ. ಈ ಬರ್ಡ್ಸ್ ಪಾರ್ಕ್ ಒಳಗೆ ಸಾಕಷ್ಟು ಆಕ್ಟಿವಿಟೀಸ್ ಇದೆ. ಒಂದೊಂದಕ್ಕೂ ಒಂದೊಂದು ರೀತಿಯಾದಂತ ಚಾರ್ಜಸ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಓತಿಕ್ಯಾತ ಜಾತಿಯ ಒಂದು ಪ್ರಾಣಿ ಇದೆ. ಇದನ್ನ ನಮ್ಮ ಮೈ ಮೇಲೆ ಬಿಟ್ಕೊಂಡು ಇದ್ರ ಜೊತೆ ಒಂದು ಫೋಟೋನ ತೆಗೆಸ್ಕೊಳ್ಳೋದಕ್ಕೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಂತಹ ಸಾಕಷ್ಟು ಆಕ್ಟಿವಿಟೀಸ್ ಈ ಬರ್ಡ್ಸ್ ಪಾರ್ಕ್ ಒಳಗಡೆ ಇದೆ. ಗಿಳಿಗಳು ಹಾಗೆ ಇತರೆ ವಿವಿಧ ಪಕ್ಷಿಗಳನ್ನ ನಮ್ಮ ಕೈ ಮೇಲೆ ಬಿಟ್ಕೊಂಡು ಅವುಗಳಿಗೆ ಊಟ ಮಾಡಿಸೋದಕ್ಕೂ ಕೂಡ ಸಪರೇಟ್ ಆಗಿ ಚಾರ್ಜಸ್ ಗಳನ್ನ ಮಾಡ್ತಾರೆ. ಈ ಬರ್ಡ್ಸ್ ಪಾರ್ಕ್ ನ ನಂತರ ನಮಗೆ ಮುಂದೆ ಸಿಗೋದೆ ಜಿಂಕೆ ವನ. ಇಲ್ಲಿ ನಾವು ಸಾಕಷ್ಟು ಜಿಂಕೆಗಳನ್ನ ನೋಡಬಹುದು. ಇಲ್ಲಿ ಸುಮಾರು ಒಂದು 20ರಿಂದ 30 ಜಿಂಕೆಗಳಿದೆ. ಜಿಂಕೆಗಳು ಆಟ ಆಡೋದನ್ನ ನಾವು ತುಂಬಾ ಹತ್ರದಿಂದ ನೋಡಬಹುದು. ನಂತರ ನಮಗೆ ಸಿಗೋದೆ ಕಾವೇರಿ ನದಿ. ಸುತ್ತಲೂ ಹಚ್ಚ ಹಸಿರಿನ ದಟ್ಟ ಕಾಡಿನ ನಡುವೆ ಹರಿಯುವಂತ ಈ ಕಾವೇರಿ ನದಿಯಲ್ಲಿ ಆಟ ಆಡೋದಂತೂ ತುಂಬಾನೇ ಮಜವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾವೇರಿ ನಿಸರ್ಗಧಾಮ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಕಾವೇರಿ ನಿಸರ್ಗಧಾಮದಲ್ಲಿ ಇಷ್ಟೇ ಅಲ್ಲದೆ ಅತ್ಯಾಕರ್ಷಕ ಹಾಗೂ ಮನರಂಜನೆಯ ಶಾಪಿಂಗ್ ಸ್ಟ್ರೀಟ್ ಕೂಡ ಇದೆ. ವಿಶೇಷವಾದ ಮತ್ತು ಅದ್ಭುತವಾದ ಆ ವಿಡಿಯೋವನ್ನ ನನ್ನ ಚಾನೆಲ್ ನಲ್ಲಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಕಾವೇರಿ ನಿಸರ್ಗಧಾಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ಹಾಗೇನೆ ನಿಶ್ಚಿತ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ.